ಸ್ನೇಹಿತರೆ ನಮಸ್ಕಾರ. ನಾನು ಹೊಸಕೋಟೆ ಶಿವಣ್ಣ. ಇವತ್ತು ಚಿಕ್ಕದೊಂದು ಸುಂದರವಾದ ಕತೆ ಎತ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಕತೆ ಹೆಂಗಿರ್ತದೆ ಅಂತ ಮುಂದಕ್ಕೆ ನೀವೇ ಕೇಳಿ, ಅರ್ಥ ಆಗುತ್ತೆ. ಒಂದು ಹಳ್ಳಿಯಲ್ಲಿ ಒಂದು ಬಡ ಕುಟುಂಬ, ಒಂದು ಶ್ರೀಮಂತರ ಕುಟುಂಬದ ಹುಡುಗರು ಇಬ್ಬರೂ ಬಾಲ್ಯ ಸ್ನೇಹಿತರು ಅಂದರೆ ಒಬ್ರನ್ನೊಬ್ಬರು ಬಿಟ್ಟು ಇರಲ್ಲ. ಆದರೆ ಶ್ರೀಮಂತರ ಕುಟುಂಬದವನಿಗೆ ಆ ಬಡವನ ಕುಟುಂಬನ ಅವನಿಗೆ ಮೇಲಕ್ಕೆತ್ತಬೇಕು, ಅವನಿಗೆ ಸ್ವಲ್ಪ ಸಹಾಯ ಮಾಡಬೇಕು ಅನ್ನೋದಿರಲ್ಲ. ಬರೀ ಸ್ನೇಹ ಮಾತ್ರ ಅಷ್ಟೇ. ಯಾಕೆಂದರೆ ಅವ್ನ ಮೇಲಕ್ಕೆ ಎತ್ಬಿಟ್ರೆ ಅವ್ನ ಮೇಲಕ್ಕೆ ಬಂದುಬಿಡ್ತಾನೆ, ಅವ್ನು ಬದುಕೇ ಬಿಡ್ತಾನೆ. ಅವ್ನಿಗೆ ಸಪೋರ್ಟ್ ಮಾಡಬಾರ್ದು. ಈಚೆ ಕಡೆ ಮಾತ್ರ ಬೆಲ್ಲದಂಥ ಒಳ್ಳೆ ಬೆಣ್ಣೆಲಿ ಕೂದಲು ತೆಗ್ದಂಗೆ ಮಾತಾಡಿಕೊಂಡು ಅವನ್ನ ಸ್ನೇಹಿತವಾಗಿ ಇಟ್ಕೊಂಡಿರ್ತಾನೆ. ಏನಕ್ಕೆ ಅವನು ಸ್ನೇಹಿತವಾಗಿ ಇಟ್ಕೊಳ್ತಾನೆ ಅಂದರೆ, ಅವ್ರ ಮನೆ ಒಳಗಡೆ ಒಂದು 4-6 ಹಸುಗಳು ಕಟ್ಕೊಂಡಿರ್ತಾನೆ. ಹಸುಗಳು ಕಟ್ಕೊಂಡು ಏನೋ ಕೆಲಸ ಕಾರ್ಯ ಮಾಡಿಸ್ಕೊಳೋದಕ್ಕೆ, ಏನಾದರೂ ಮಾಡಿಸ್ಕೋದಕ್ಕೆ, ಹುಲ್ಲು ಅದು ಇದು ತೊಗೊಂಡೋಗಿ ಹಾಕ್ಕೊಳ್ಳೋದಕ್ಕೆ ಅವನ್ನ ಬಾಲ್ಯ ಸ್ನೇಹಿತನಾಗಿ ಇಟ್ಕೊಂಡಿರ್ತಾನೆ. ಬಾಲ್ಯ ಸ್ನೇಹಿತನಾಗಿ ಇಟ್ಕೊಂಡು ಇವ್ನಿಗೇನಾದರೂ ಸಹಾಯ ಮಾಡಿಬಿಟ್ರೆ ನನಗೆ ಸಹಾಯ ಮಾಡೋಕ್ಕೆ ಬರಲ್ಲ, ನಮ್ಮನೆ ಕೆಲಸ ಮಾಡೋಕ್ಕೆ ಬರಲ್ಲ, ಇವನು ಬದುಕಾಗಿ ಬಿಟ್ಟು ಕುಡ್ದು ಬಡವನಾಗೇ ಇರಬೇಕು ಅಂತ ಹೇಳ್ಬಿಟ್ಟು ಅವನೇನು ಮಾಡ್ತಾನೆ, ಆ ಮನಸ್ಸಲ್ಲಿ ಅಂದು ಕೆಟ್ಟತನ, ಅಂಥ ಕ್ರೂರ ಬುದ್ಧಿ ಅವನು ಶ್ರೀಮಂತರ ಹುಡುಗನಿಗೆ ಇರ್ತದೆ, ಅವನ ಸ್ನೇಹಿತನಿಗೆ. ಆವಾಗ ಈತನು ಬಡ ಹುಡುಗ ಭಾಳ ನಂಬಿಡ್ತಾನೆ, ಅವನೇನಾದರೂ ಒಂದು ಕಾಲದಲ್ಲಿ ನನಗೂ ಸಹಾಯ ಮಾಡ್ತಾನೆ ಅಂತೇಳಿ. ಅದೇ ಥರ ಅವನು ಒಂದು ಮಾತು ಹೇಳ್ತಾನೆ, ಇನ್ನೇನು ನಮ್ಮ ಜಮೀನುಗಳು 1 ಎಕರೆ ಜಮೀನು ರೋಡ್ಗೆ ಹೋಗೋವಂಥ ಉದ್ದೇಶ ಬರ್ತದೆ. ಆ ರೋಡ್ಗೆ ಹೋದಾಗ ನಿನಗೊಂದಷ್ಟು ಒಂದು 5 ಲಕ್ಷ 6 ಲಕ್ಷ ಕಾಸು ಕೊಟ್ಬಿಟ್ಟು ನೀನು ಸ್ವಲ್ಪ ಬದುಕಬೇಕು, ಚೆನ್ನಾಗಿರಬೇಕು, ನನ್ನ ಮುಂದೆ ನನ್ನ ಸ್ನೇಹಿತನಲ್ವ ಅಂತೇಳ್ಬಿಟ್ಟು ಮೊದಲೇ ಹೇಳಿರ್ತಾನೆ. ಆದರೆ ಬಡ ಸ್ನೇಹಿತನ ಅರ್ಥ ಮಾಡ್ಕೊತಾನೆ. ಇವಾಗಲೇ ಇಷ್ಟೆಲ್ಲ ಕೆಲಸ ಮಾಡಿಸ್ಕೊಂಡು, ಮನೆ ಒಳಗಡೆಲ್ಲ ಕೆಲಸ ಮಾಡಿಸ್ಕೊಂಡು, ಹುಲ್ಲು ಎಲ್ಲ ಕೊಯ್ಸಿ ಹಾಕ್ಸ್ಕೊಂಡು, ಸೀಮೆ ಹಸ್ಗಳ ಹತ್ರ ಕೆಲಸ ಮಾಡಿಸ್ಕೊಂಡು, ನೀನು ನನಗೆ ಇವಕ್ಕೆ ಒಂದು ತುತ್ತು ಊಟ ಮಾಡು ಅಂತ ಹೇಳಲಿಲ್ಲ, ನೀನು 5 ಲಕ್ಷ ಹೆಂಗೆ ಕೊಡ್ತೀಯಾ ನನಗೆ ಸಾಲ ಅಂತ ಹೇಳ್ಬಿಟ್ಟು ಮನಸ್ಸಲ್ಲೇ ತಿಳ್ಕೊಂಡು, ಇರಲಿ ಭಗವಂತನಿದ್ದಾನೆ, ಒಂದಲ್ಲ ಒಂದು ಟೈಮ್ನಲ್ಲಿ ಭಗವಂತನ ನೋಡ್ಕೊಳ್ತಾನೆ ಅಂದ್ಬಿಟ್ಟು ಅವನು ಸ್ನೇಹವಾಗೇ ಇದ್ದೋಗ್ತಾನೆ. ಸ್ನೇಹವಾಗಿದ್ದರೆ ಏನಾಗುತ್ತೆ, ಅದೇ ಥರ ಒಂದು ದಿವಸ ಜಮೀನು ಹೋಗ್ತದೆ. ಹೋಗಿ ದುಡ್ಡೆಲ್ಲ ಬಂದ್ಬಿಡ್ತದೆ. ದುಡ್ಡೆಲ್ಲ ಬಂದಾಗ ಸುಮಾರು ಒಂದು 2-2.5 ಕೋಟಿ ದುಡ್ಡು ಬಂದ್ಬಿಡ್ತದೆ. ಬಂದಾಗ ಒಂದು ಸ್ವಂತ ಮನೆ ಕಟ್ಕೊಳ್ತಾನೆ. ಸ್ವಂತ ಮನೆ ಕಟ್ಕೊಂಡು ಚೆನ್ನಾಗಿ ಇದು ಮಾಡ್ತಾ ಇರ್ತಾನೆ. ಅವಾಗ ಏನಾಗುತ್ತದೆ, ಬಡವನು ಅವ್ರ ತಾಯಿಗೆ ಸ್ಟ್ರೋಕ್ ಆಗೋಗ್ಬಿಡ್ತದೆ. ಸ್ಟ್ರೋಕ್ ಆಗಿಬಿಟ್ಟಾಗ ಏನಾಗುತ್ತದೆ, ಹೋಗಿ ಶ್ರೀಮಂತ ಸ್ನೇಹಿತನ ಬಡ ಸ್ನೇಹಿತ ಕೇಳ್ತಾನೆ, ಅಪ್ಪ ನಮ್ಮ ತಾಯಿಗೆ ಹಿಂಗೆ ಸ್ಟ್ರೋಕ್ ಆಗೋಗ್ಬಿಟ್ಟೈತೆ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ಬೇಕು, ನನಗೆ 5 ಲಕ್ಷ ಕೊಡ್ತೀನಿ ಅಂತೇಳಿದೆ. 5 ಲಕ್ಷ ಬೇಡ, ಬರೀ ಒಂದು 20,000 ಕಾಸು ಕೊಡು ಸಾಕು, ನಾನು ಹಾಸ್ಪಿಟ್ಲಿಗೆ ತೋರಿಸ್ಕೊಂಬಂದ್ಬಿಡ್ತೀನಿ. ನಾನು 5 ಲಕ್ಷ ತಗೊಂಡ್ರೆ ನಿನ್ನ ಹತ್ರ ಕೊಡೋಕೆ ನನಗೆ ಶಕ್ತಿ ಇಲ್ಲ. ಈ 20,000ನ ಏನೋ ಕೂಲಿನೋ ನಾಲಿನೋ ಮಾಡಿ ಏನೋ ಮಾಡಿ ತೀರಿಸ್ಬಿಡ್ತೀನಿ, ಒಂದು 3 ತಿಂಗಳಲ್ಲಿ ತೀರಿಸ್ಬಿಡ್ತೀನಿ, ಈ 20,000 ಕೊಡು ಅಂತೇಳ್ಬಿಟ್ಟು ಬಡವ ಕೇಳ್ತಾನೆ. ಆವಾಗ ಅವ್ನು ಶ್ರೀಮಂತ ಹುಡುಗ ಹೇಳ್ತಾನೆ, ನನ್ನ ಹತ್ರ 20,000 ಕಾಸೆಲ್ಲೈತೆ, ಮನೆ ಕಟ್ಟಿಬಿಟ್ಟೆ, ಮತ್ತು ಮಕ್ಕಳವರೇ 2, ಅವ್ರಿಗೆ ಫೀಸ್ಗಳು ಕಟ್ಬಿಟ್ಟೆ, ಕಾಲೇಜಿಗೆ ಸೇರಿಸ್ಬಿಟ್ಟೆ, ನನ್ನ ಹತ್ರ 1 ರೂಪಾಯಿ ಕಾಸಿಲ್ಲಪ್ಪ, ನನ್ನ ಹತ್ರ ಎಲ್ಲಿಂದ ಕೊಡಲಿ ನಾನು ಅಂತ ಹೇಳ್ತಾನೆ. ಯಾಕೆ ಹೇಳಿದ್ದು ಮಾತು ಬರೀ ಅವನ ಹತ್ರ ಕೆಲಸ ಕಾರ್ಯ ಗೆಲ್ಲೋದಕ್ಕೆ ಮಾತ್ರ ಆ ಮಾತಾಡಿದ್ದು. ದುಡ್ಡು ಬಂದಿದ್ದಾದಮೇಲೆ ಯಾವ ಸ್ನೇಹಿತನೂ ಇಲ್ಲ, ಯಾವನೂ ಇಲ್ಲ. ಕಷ್ಟಕ್ಕೆ ಯಾವನೂ ಆಗಲ್ಲ. ಕಷ್ಟ ಬಂದಾಗ ಬಡವನೂ ಇಲ್ಲ, ಯಾರೂ ಇಲ್ಲ, ಯಾವ ಸ್ನೇಹಿತನೂ ಇಲ್ಲ, ಯಾವ ಸಂಬಂಧಿಕರು ಇಲ್ಲ, ಯಾವ ನೆಂಟರಿಷ್ಟರು ಇರಲ್ಲ. ಅರ್ಥ ಮಾಡ್ಕೊಳ್ರಿ, ಜೀವನದಲ್ಲಿ ಕಷ್ಟ ಬರೋದಕ್ಕೂ ಮೊದಲು, ಒಬ್ಬನ್ನ ನಂಬೋದಕ್ಕೂ ಮೊದಲು ನೀವು ಕಷ್ಟಪಟ್ಟು ಬ್ಯಾಂಕಲ್ಲೋ ಏನೋ ಒಂದು ದಿನಕ್ಕೆ 100 ರೂಪಾಯಿ ಸಂಪಾದನೆ ಮಾಡಿದ್ರೆ, 30 ರೂಪಾಯಿ ಆದರೂ ಉಳಿತಾಯ ಮಾಡಿದ್ರೆ ಅದು ಸಾಕಷ್ಟು ದುಡ್ಡು ಬೆಳೀತದೆ. ನಿಮ್ಗೆ ಆಪತ್ತು ಬಂದು ಅಂತ ಕಾಪಾಡೋದು, ನೀವು ಚೆನ್ನಾಗಿ ಸಂಪಾದನೆ ಮಾಡೋ ಟೈಮ್ನಲ್ಲಿ ಬ್ಯಾಂಕಲ್ಲಿ ಹಾಕಿ ಉಳಿಸ್ಕೊಂಡಿದ್ದು ಹಣ ಮಾತ್ರನೇ ನಿಮ್ಮನ್ನು ಆಪತ್ತು ಬಂದು ಅಂತೇಳಿ ಕಾಪಾಡೋದು. ನಿಮಗೆ ಕಷ್ಟ ಬಂದಾಗ ಯಾವ ಸ್ನೇಹಿತನೂ ಆಗಲ್ಲ, ಯಾವ ನೆಂಟರಿಷ್ಟರು ಆಗಲ್ಲ, ಯಾವ ಸಂಬಂಧಿಕರು ಆಗಲ್ಲ. ಅರ್ಥ ಮಾಡ್ಕೊಳ್ಳಿ, ಜೀವನದಲ್ಲಿ ಅರ್ಥ ಮಾಡಿಕೊಂಡು ನಿಮ್ಮ ಹುಷಾರಾಗಿ ನೀವು ಸಂಪಾದನೆ ಮಾಡಾಗ ಒಂದು ಇಷ್ಟ ಉಳಿತಾಯ ಮಾಡಿಕೊಂಡು ನಿಮ್ಮ ಜೀವನ ನೀವು ಮಾಡಿಕೊಂಡು ನೀವು ಬದುಕೋದು ಕಲಿಬೇಕು. ಯಾವತ್ತೂ ಅಷ್ಟೇ ಬಾಲ್ಯ ಸ್ನೇಹಿತನು ಅವ್ನು ಸಪೋರ್ಟ್ ಮಾಡ್ತಾನೆ, ಅವ್ನು ಬೆಲ್ಲದಂಥ ಮಾತುಗಳು, ಅವನು ಒಳ್ಳೆ ಬೆಣ್ಣೆಲಿ ಕೂದಲಾಗಿ ತೆಗ್ದಂಗೆ ಮಾತಾಡೋಂಥ ಮಾತುಗಳನ್ನ ನಂಬ್ಕೊಂಡು ನಿಮ್ಮ ಜೀವನ ಹಾಳು ಮಾಡಿಕೊಂಡ್ರೆ ಲಾಸ್ಟಲ್ಲಿ ಕಷ್ಟ ಬಂದಾಗ ನಿಮ್ಮನ್ನು ಯಾರೂ ಕಾಪಾಡಲ್ಲ. ಅರ್ಥ ಮಾಡ್ಕೊಳ್ರಿ, ಜೀವನದಲ್ಲಿ ಅರ್ಥ ಮಾಡಿಕೊಂಡು ನಿಮ್ಮ ಜೀವನ ರೂಪಿಸ್ಕೊಂಡು ನಿಮ್ಮ ಹೆಂಡತಿ
ಮಕ್ಕಳು ನಿಮ್ಮ ಕುಟುಂಬ ನೋಡಿಕೊಂಡು ನೀವು ಚೆನ್ನಾಗಿ ಬದುಕು, ನೀವು ಚೆನ್ನಾಗಿರೋದು ಕಲಿಬೇಕು. ಯಾವ ಸ್ನೇಹಿತನ ನಂಬರ್ರಿ, ಯಾವ ಸಂಬಂಧಿಕನು ನಂಬರ್ರಿ, ಯಾವ ಚಿಕ್ಕಪ್ಪ ಅಣ್ಣ ತಮ್ಮಂದ್ರುಗಳ್ನ ಯಾವ ನನ್ನ ಮಕ್ಕಳನ್ನೂ ನಂಬಕ್ಕೆ ಹೋಗ್ಬೇಡ್ರಿ. ಜೀವನದಲ್ಲಿ ನೀವು ಬದುಕಿ, ನೀವು ಸಂಪಾದನೆ ಮಾಡಿ, ನೀವು ಕಷ್ಟಪಟ್ಟು, ಅದರಲ್ಲೂ ಸಂಪಾದನೆ ಮಾಡಿದ್ರೆ ಬೆವರು ಸೋರಿಸಿ ಸಂಪಾದನೆ ಮಾಡಿದ್ದ ಹಣ ಮಾತ್ರನೇ ಉಳಿಯೋದು. ಯಾವತ್ತು ಮೋಸ ಮಾಡಿದ್ದ ಹಣ ಯಾವತ್ತಿಗೂ ಉಳಿಯಲ್ಲ. ಮೋಸ ಮಾಡೋಕ್ಕೆ ಹೋಗ್ಬೇಡ್ರಿ, ಅನ್ಯಾಯ ಮಾಡೋಕ್ಕೆ ಹೋಗ್ಬೇಡ್ರಿ, ಒಬ್ಬರನ್ನ ನೋಡಿ ಅಸೂಯೆ ಪಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಜೀವನದಲ್ಲಿ ನೀವು ಕಷ್ಟಪಟ್ಟು ಚೆನ್ನಾಗಿ ಸಂಪಾದನೆ ಮಾಡಿ ಬದುಕೋದು ಕಲೀರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.